ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಆದರೆ ನಿಮಗೆ ಗೊತ್ತೇ, ಸುಮಾರು 800 ವರ್ಷಗಳ ಹಿಂದೆ ಈ ಪುಣ್ಯಭೂಮಿಯ ಹೆಸರು ಧರ್ಮಸ್ಥಳ ಆಗಿರಲಿಲ್ಲ. ಅಸಲಿಗೆ ಈ ಕ್ಷೇತ್ರದ ನಿಜವಾದ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸುಮಾರು 800 ವರ್ಷಗಳ ಹಿಂದಿನ ಮಾತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ನದಿಯ ತೀರದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಇದರ ಹೆಸರು ಕುಡುಮ. ದಟ್ಟವಾದ ಕಾಡು, ಹರಿಯುವ ನದಿ ಮತ್ತು ಶಾಂತಿಯುತ ಪರಿಸರದಿಂದ ಕೂಡಿದ್ದ ಆ ಊರಿನಲ್ಲಿ ಧರ್ಮನಿಷ್ಠರಾದ ಬೀರ್ಮಣ್ಣ ಪೇರ್ಗಡೆ ಎಂಬುವವರು ತಮ್ಮ ಪತ್ನಿ ಅಮ್ಮು ಬಲ್ಲಾಳ್ತಿ ಅವರೊಂದಿಗೆ ವಾಸಿಸುತ್ತಿದ್ದರು. ಅವರು ವಾಸಿಸುತ್ತಿದ್ದ ಮನೆ ನೆಲ್ಯಾಡಿ ಬೀಡು ಎಂದು ಹೆಸರಿತ್ತು. ಬೀರ್ಮಣ್ಣ ಪೇರ್ಗಡೆಯವರು ಜೈನ ಬಂಟ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಅವರಲ್ಲಿ ಮನುಷ್ಯತ್ವ ಮತ್ತು ದಾನಗುಣ ಅಪಾರವಾಗಿತ್ತು. ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಅವರು ಎಂದಿಗೂ ಬರಿಗೈಯಲ್ಲಿ ಕಳುಹಿಸುತ್ತಿರಲಿಲ್ಲ. ಅನ್ನದಾನ ಮತ್ತು ಮರ್ಯಾದೆಗೆ ಆ ಮನೆ ಹೆಸರಾಗಿತ್ತು. ಒಂದು ದಿನ ಸಾಯಂಕಾಲದ ವೇಳೆ 4 ಅಪರಿಚಿತರು ಪ್ರವಾಸಿಗರ ವೇಷದಲ್ಲಿ ಪೇರ್ಗಡೆಯವರ ಮನೆಗೆ ಬಂದರು. ಅವರು ನೋಡಲು ತೇಜಸ್ವಿಗಳಾಗಿದ್ದರು. ಬೀರ್ಮಣ್ಣ ಪೇರ್ಗಡೆಯವರು ಅವರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಪಾದ ತೊಳೆದು ಉತ್ತಮವಾಗಿ ಭೋಜನವನ್ನು ಉಣಬಡಿಸಿದರು. ಆ ರಾತ್ರಿ ಆ ಅತಿಥಿಗಳು ಪೇರ್ಗಡೆಯವರ ಮನೆಯಲ್ಲಿ ತಂಗಿದ್ದರು. ಆದರೆ ಆ 4 ಸಾಮಾನ್ಯ ಮನುಷ್ಯರಾಗಿರಲಿಲ್ಲ. ಅವರು ಧರ್ಮವನ್ನು ರಕ್ಷಿಸುವ ಧರ್ಮ ದೇವತೆಗಳಾದ ಕಲರಾಹು, ಕಲಕಾರಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ. ಪೇರ್ಗಡೆ ದಂಪತಿಗಳ ನಿಸ್ವಾರ್ಥ ಸೇವೆ ಮತ್ತು ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ಅವರು ಧರೆಗೆ ಬಂದಿದ್ದರು. ಅಂದು ರಾತ್ರಿ ಬೀರ್ಮಣ್ಣ ಪೇರ್ಗಡೆಯವರಿಗೆ ಒಂದು ವಿಚಿತ್ರವಾದ ಕನಸು ಬಿತ್ತು. ಕನಸಿನಲ್ಲಿ ಆ 4 ಅತಿಥಿಗಳು ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡರು. ಅವರು ಹೇಳಿದರು, ಬೀರ್ಮಣ್ಣ ಪೇರ್ಗಡೆ, ನಿನ್ನ ಅತಿಥ್ಯ ಸತ್ಕಾರಕ್ಕೆ ನಾವು ಮೆಚ್ಚಿದ್ದೇವೆ. ಈ ಸ್ಥಳವು ಧರ್ಮದ ಪ್ರಸಾರಕ್ಕೆ ಅತ್ಯಂತ ಯೋಗ್ಯವಾಗಿದೆ. ಇಲ್ಲಿ ಅಧರ್ಮ ಅಳಿದು ಧರ್ಮ ಸ್ಥಾಪನೆಯಾಗಬೇಕು. ಆದ್ದರಿಂದ ನೀನು ವಾಸಿಸುತ್ತಿರುವ ಈ ನೆಲ್ಯಾಡಿ ಬೀಡು ಮನೆಯನ್ನು ನಮಗೆ ಬಿಟ್ಟುಕೊಡು. ಇಲ್ಲಿ ನಾವು ನೆಲೆಸುತ್ತೇವೆ. ನೀನು ಧರ್ಮದ ದಾರಿಯಲ್ಲಿ ನಡೆದು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸು. ಬೆಳಗ್ಗೆ ಎದ್ದ ತಕ್ಷಣ ಪೇರ್ಗಡೆಯವರು ಈ ವಿಷಯವನ್ನು ಪತ್ನಿಯೊಂದಿಗೆ ಚರ್ಚಿಸಿದರು. ತಮಗೆ ವಾಸಿಸಲು ಬೇರೆ ಮನೆ ಇಲ್ಲದಿದ್ದರೂ ದೈವದ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಲು ನಿರ್ಧರಿಸಿದರು. ಅವರು ತಕ್ಷಣವೇ ತಮ್ಮ ಮನೆಯನ್ನು ದೈವಗಳ ಆರಾಧನೆಗೆ ಬಿಟ್ಟುಕೊಟ್ಟು ಪಕ್ಕದಲ್ಲೇ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ವಾಸಿಸಲು ಆರಂಭಿಸಿದರು. ಅಂದಿನಿಂದ ನೆಲ್ಯಾಡಿ ಬೀಡು ದೈವಗಳ ಪೂಜಾ ಸ್ಥಳವಾಯಿತು. ಪೇರ್ಗಡೆಯವರು ದೈವಗಳ ಆಜ್ಞೆಯಂತೆ ಕಲರಾಹು, ಕಲರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ 4 ದೇವತೆಗಳ ಗುಡಿಯನ್ನು ನಿರ್ಮಿಸಿದರು. ಅಲ್ಲದೆ ಬ್ರಾಹ್ಮಣರನ್ನು ಕರೆಸಿ ದೇವತಾ ಕಾರ್ಯಗಳನ್ನು ಶಾಸ್ತ್ರೋತ್ರವಾಗಿ ನೆರವೇರಿಸಲು ಶುರು ಮಾಡಿದರು. ಇದು ಕುಡುಮ ಕ್ಷೇತ್ರವು ಧರ್ಮಸ್ಥಳದ ಹಾದಿಯಲ್ಲಿ ಸಾಗಲು ಮೊದಲ ಹೆಜ್ಜೆಯಾಗಿತ್ತು. ದೈವಗಳು ಪ್ರತಿಷ್ಠಾಪನೆಯಾದ ನಂತರ ಅಲ್ಲಿ ಒಬ್ಬ ಈಶ್ವರನ ಆರಾಧನೆಯ ಅವಶ್ಯಕತೆ ಇತ್ತು. ದೈವಗಳ ಆಜ್ಞೆಯಂತೆ ಪೇರ್ಗಡೆಯವರ ಆಪ್ತ ದೈವವಾದ ಅಣ್ಣಪ್ಪ ದೈವವು ಕದ್ರಿ ಎಂಬಲ್ಲಿಗೆ ಹೋಗಿ ಅಲ್ಲಿಂದ ಮಂಜುನಾಥ ಸ್ವಾಮಿಯ ಶಿವಲಿಂಗವನ್ನ ತಂದು ಕುಡುಮದಲ್ಲಿ ಸ್ಥಾಪಿಸಿದರು ಎಂಬುದು ಇಲ್ಲಿನ ಪ್ರಮುಖ ನಂಬಿಕೆ. ಹೀಗೆ ಜೈನ ಧರ್ಮದ ಪೇರ್ಗಡೆ ಕುಟುಂಬದ ಆಡಳಿತದಲ್ಲಿ ಶೈವ ಪರಂಪರೆಯ ಮಂಜುನಾಥ ಸ್ವಾಮಿಯ ಆರಾಧನೆ ಆರಂಭವಾಯಿತು. ಕಾಲಾನಂತರ 16ನೇ ಶತಮಾನದಲ್ಲಿ ಉಡುಪಿಯ ಸೋದೆ ಮಠದ ಮಹಾನ್ ಸಂತಪೀಠಾಧಿಪತಿಗಳಾದ ಶ್ರೀ ವಾದಿರಾಜ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಅವರು ಅಲ್ಲಿಗೆ ಬಂದಾಗ ಪೇರ್ಗಡೆಯವರು ನೀಡುತ್ತಿದ್ದ ಅನ್ನದಾನ, ಅವರು ಮಾಡುತ್ತಿದ್ದ ನ್ಯಾಯದಾನ ಮತ್ತು ಬಡವರ ಮೇಲಿನ ಕಾಳಜಿನ ನೋಡಿ ಬೆರಗಾದರು. ಅಲ್ಲಿ ದೈವಗಳು ಮತ್ತು ದೇವತೆಗಳು ಜೊತೆಯಾಗಿ ನೆಲೆಸಿರುವುದನ್ನು ಕಂಡು ಸಂತೋಷಗೊಂಡ ವಾದಿರಾಜ ಸ್ವಾಮಿಗಳು, ಇದು ಕೇವಲ ಕುಡುಮ ಅಲ್ಲ, ಇದು ಧರ್ಮವು ಸ್ಥಿರವಾಗಿ ನೆಲೆಸಿರುವ ಸ್ಥಳ ಎಂದು ಉದ್ಗರಿಸಿದರು. ಅಂದೇ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂದು ನಾಮಕರಣ ಮಾಡಿದರು. ಇಂದಿಗೂ ಧರ್ಮಸ್ಥಳದಲ್ಲಿ ವಿವಿಧ ರೀತಿಯ ದಾನಗಳು ನಿರಂತರವಾಗಿ ನಡೆಯುತ್ತವೆ. ಬಾಹುಬಲಿಯ ಶಾಂತ ಸಂದೇಶ ಮತ್ತು ಮಂಜುನಾಥನ ಕೃಪೆ ಇಲ್ಲಿ ಸಮನ್ವಯಗೊಂಡಿದೆ. ಬೀರ್ಮಣ್ಣ ಪೇರ್ಗಡೆಯವರು ವಂಶಸ್ಥರು ಈ ಧರ್ಮದ ಕಾರ್ಯವನ್ನು ಇಂದಿಗೂ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಸ್ನೇಹಿತರೆ, ಇದು ಧರ್ಮಸ್ಥಳದ ಒಂದು ಪುಟ್ಟ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.